ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ 3 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪ್ರಾಬ್ಲಮ್ ಫೋರ್ತ್ ಒನ್. ಫೈಂಡ್ ಎಕ್ಸ್ ವೈ ಅಂಡ್ ಝೆಡ್ ಇಫ್ ಅಂತೇಳಿ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ಲ, ಹೌದಾ? ಈಸಿ ಇದೆ. ಡೈರೆಕ್ಟ್ ಆಗಿ ಈಕ್ವೇಟ್ ಮಾಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಷ್ಟೇ, ಹೌದಾ? ನೋಡಿ ಇಲ್ಲಿ ಗಿವನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ಝೆಡ್, ವೈ ಪ್ಲಸ್ ಝೆಡ್. ನೋಡಿ 3x1 ಮ್ಯಾಟ್ರಿಕ್ಸ್, ಇದನ್ನು 3x1 ಮ್ಯಾಟ್ರಿಕ್ಸ್, ಹೌದಾ? ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅದರ ಇಂಪ್ಲಾಯ್ಸ್ ಏನ್ ಬರೀಬಹುದು? ಫಸ್ಟ್ ಎಲಿಮೆಂಟ್ ನ ಈಕ್ವೇಟ್ ಮಾಡಿದೆ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 9 ಬರುತ್ತೆ. ಅದನ್ನ 1 ಅಂತ ತಗೊಂತೀನಿ. ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 5 ಬರುತ್ತೆ. ಇದನ್ನ 2. ವೈ ಪ್ಲಸ್ ಝೆಡ್ ಈಕ್ವಲ್ ಟು 7, ಇದನ್ನ 3. ಇಷ್ಟ ಆಯ್ತಲ್ಲ? 3 ಈಕ್ವೇಶನ್ಸ್ ನ ಯೂಸ್ ಮಾಡಿಕೊಂಡು ಎಕ್ಸ್ ವೈ ಅಂಡ್ ಝೆಡ್ ನ ಫೈಂಡ್ ಔಟ್ ಮಾಡ್ಬೇಕಷ್ಟೆ. ನೋಡಿ ಈಸಿ ಇದೆ. ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2 ಮಾಡ್ಕೊಂಬಿಟ್ಟೆ ಅಂದ್ರೆ ವೈ ಬರುತ್ತೆ. ವೈ ನ ಈಕ್ವೇಶನ್ 3 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ ಝೆಡ್ ಬರುತ್ತೆ. ಝೆಡ್ ನ ಈಕ್ವೇಶನ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಬಂದ್ಬಿಡುತ್ತೆ, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಮಾಡ್ಕೊಂತೀವಿ ನೋಡಿ ನಾವು. ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2 ಮಾಡ್ಕೊಂತೀವಿ ನೋಡಿ. ಅವಾಗ ಏನ್ ಬರುತ್ತೆ ನೋಡಿ. ನೋಡಿ ಈಕ್ವೇಶನ್ 1 ಅಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದೆ. ಮೈನಸ್ ಈಕ್ವೇಶನ್ 2 ಮಾಡಿದೆ ಅಂದ್ರೆ ಮೈನಸ್ ಎಕ್ಸ್ ಮೈನಸ್ ಝೆಡ್ ಬರುತ್ತೆ, ಹೌದಾ? ಇಸ್ ಈಕ್ವಲ್ ಟು 9 ಮೈನಸ್ 5, ಹೌದಾ? ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಝೆಡ್ ಝೆಡ್ ಕ್ಯಾನ್ಸಲ್. ಹಾಗಾದ್ರೆ ವೈ ಇಸ್ ಈಕ್ವಲ್ ಟು 9 ಮೈನಸ್ 5 ಅಂದ್ರೆ 4 ಬಂತು, ಹೌದಾ? ಸಿಮಿಲರ್ಲಿ ನಾವು ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 3 ಮಾಡಿದೆ ಅಂದ್ರೆ ದಟ್ ಇಂಪ್ಲೈಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದೆ, ಹೌದಾ? ಮೈನಸ್ ಈಕ್ವೇಶನ್ 3 ನೋಡ್ಕೋಬೇಕು. ಈಕ್ವೇಶನ್ 3 ಅಲ್ಲಿ ವೈ ಪ್ಲಸ್ ಝೆಡ್ ಇದೆ ತಾನೆ, ಮೈನಸ್ ಮಾಡಿದೆ ಅಂದ್ರೆ ಮೈನಸ್ ವೈ ಮೈನಸ್ ಝೆಡ್ ಇಸ್ ಈಕ್ವಲ್ ಟು 9 ಮೈನಸ್ 7, ಹೌದಾ? ನೋಡಿ ವೈ ವೈ ಝೆಡ್ ಝೆಡ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ? ಎಕ್ಸ್ ಇಸ್ ಈಕ್ವಲ್ ಟು 9 ಮೈನಸ್ 7 ಅಂದ್ರೆ 2. ನೆಕ್ಸ್ಟ್ ನೋಡಿ, ಫ್ರಮ್ 5 ಝೆಡ್ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಫ್ರಮ್ ಈಕ್ವೇಶನ್ 2, ಸಾರಿ, ಫ್ರಮ್ ಈಕ್ವೇಶನ್ 2 ಏನಿರೋದು? ಈಕ್ವೇಶನ್ 2 ಅಲ್ಲಿ ಎಕ್ಸ್ ಪ್ಲಸ್ ಝೆಡ್ ಈಕ್ವಲ್ ಟು 5 ಅಲ್ಲ. ಹಾಗಾದ್ರೆ ಝೆಡ್ ಇಸ್ ಈಕ್ವಲ್ ಟು 5 ಮೈನಸ್ 6 ಅಂದ್ರೆ ಝೆಡ್ ಇಸ್ ಈಕ್ವಲ್ ಟು 5 ಮೈನಸ್ 2 ಆಗ್ಬಿಟ್ಟು ಝೆಡ್ ಈಕ್ವಲ್ ಟು 3 ಬರುತ್ತೆ ಅಷ್ಟೇ, ಹೌದಾ? ಆಯ್ತಲ್ಲ? ಈಸಿ ಇದೆ. ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಫಿಫ್ತ್ ಒನ್. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಇಫ್ ಎ ಮೈನಸ್ ಬಿ 2a ಪ್ಲಸ್ ಸಿ 2a ಮೈನಸ್ ಬಿ 3c ಪ್ಲಸ್ ಡಿ ಇಸ್ ಈಕ್ವಲ್ ಟು -1 5 0 13, ದೆನ್ ಫೈಂಡ್ ಎ ಬಿ ಸಿ ಅಂಡ್ ಡಿ ಅಂತ ಹೇಳಿದ್ದಾರೆ, ಹೌದಾ? ಸೇಮ್ ಟೈಪ್ ತಗೊಂತೀವಿ ನೋಡಿ. ಗಿವನ್ ಎ ಮೈನಸ್ ಬಿ 2a ಪ್ಲಸ್ ಸಿ 2a ಮೈನಸ್ ಬಿ
3c plus d ಹೌದಾ is equal to -1 5 0 13 ಹೌದಾ ಈಕ್ವೇಟ್ ಮಾಡ್ಕೊಂಡೆ ಅಂದ್ರೆ a minus b is equal to -1 ಅದನ್ನ 1 ಅಂತ ತಗೊಂತೀನಿ 2a plus c is equal to 5 ಅದನ್ನ equation number 2 2a minus b is equal to 0 equation number 3 3c plus d is equal to 13 equation number 4 ನೋಡಿ 4 equation ಯೂಸ್ ಮಾಡಿ a b c and d ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ ನೋಡಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂದ್ರೆ 1 ಮತ್ತೆ 3 ನ ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ b ಕ್ಯಾನ್ಸಲ್ ಆಗ್ಬಿಟ್ಟು a ವ್ಯಾಲ್ಯೂ ಬಂದ್ಬಿಡುತ್ತೆ ಹೌದಾ ಅಂದ್ರೆ ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 3 ಮಾಡ್ಕೊಂತೀನಿ ನೋಡಿ ಈಕ್ವೇಶನ್ 1 ಅಂದ್ರೆ a ಮೈನಸ್ b ಮೈನಸ್ ಈಕ್ವೇಶನ್ 3 ಅಂದ್ರೆ ಮೈನಸ್ 2a ಮೈನಸ್ ಆಫ್ ಮೈನಸ್ ಪ್ಲಸ್ b ಅಲ್ಲ ಇಸ್ ಈಕ್ವಲ್ ಟು -1 -0 ಹೌದಾ ನೋಡಿ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗ್ಬಿಟ್ಟು a ಮೈನಸ್ 2a ಅಂದ್ರೆ ಮೈನಸ್ a ಇಸ್ ಈಕ್ವಲ್ ಟು -1 ಅಂದ್ರೆ a ಇಸ್ ಈಕ್ವಲ್ ಟು 1 ಬಂತು ಹೌದಾ ನೆಕ್ಸ್ಟ್ ನೋಡಿ ಈಕ್ವೇಶನ್ 3 ಗೆ a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ವ್ಯಾಲ್ಯೂ ಬಂದ್ಬಿಡುತ್ತಲ್ಲ ನೋಡಿ ಫ್ರಮ್ 3 ಅದು ಫ್ರಮ್ 1 ತಗೋಬಹುದು ಫ್ರಮ್ 3 ಏನ್ ಬರೀಬಹುದು 2a minus b equal to 0 ಇದೆ ಹಾಗಾದ್ರೆ 2a is equal to b that implies 2 into 1 is equal to b that implies b is equal to 2 ಹೌದಾ b equal to 2 ಬಂತು a equal to 1 ಬಂತು ಇನ್ನು c ಮತ್ತೆ d ಕಂಡುಹಿಡಿಬೇಕು ತಾನೆ ಈಸಿಯಾಗಿ ಕಂಡುಹಿಡಿಬಹುದು ಫ್ರಮ್ 2 2a plus c equal to 5 ಇದೆ ಹೌದಾ ಅಂದ್ರೆ c is equal to 5 minus 2a ಅಂದ್ರೆ c is equal to 5 minus 2 into 1 ಹೌದಾ ಅಂದ್ರೆ c is equal to 5 minus 2 ಅಂದ್ರೆ 3 ಬರುತ್ತಲ್ಲ ಅದೇ ತರ ಫ್ರಮ್ 4d ಕಂಡುಹಿಡಿಬಹುದು ಫ್ರಮ್ 4 ಏನಿದೆ 3c plus d equal to 13 d is equal to 13 minus 3c 13 minus 3 into 3 ಅಂದ್ರೆ d is equal to 13 minus 4 ಆಗ್ಬಿಟ್ಟು ಸಾರಿ 9 ಆಗಿ d equal to 4 ಬರುತ್ತೆ ಹೌದಾ ಇಷ್ಟು ಬರುತ್ತಲ್ಲ a equal to 1 b equal to 2 c equal to 3 and d equal to 4 ಬರುತ್ತೆ ಅಷ್ಟೇ ಹೌದಾ ಗೊತ್ತಾಯ್ತಲ್ಲ ಇದು ಸೇಮ್ ಟೈಪ್ 6th ಅನ್ನು ಮಾಡ್ಬೋದು If 2a plus b a minus 2b 5c minus d 4c plus 3d is equal to 4 minus 3 11 24 then find a b c and d ಹೌದಾ ಸೇಮ್ ಟೈಪ್ ಮಾಡ್ಕೊಂಡ್ರೆ ಆಯ್ತು ನಾನು ಫಸ್ಟ್ ಗಿವನ್ ಬರ್ಕೊಂತೀನಿ ಗಿವನ್ 2a plus b a minus 2b 5c minus d 4c plus 3d is equal to 4 minus 3 11 24 ಹೌದಾ ಹಾಗಾದ್ರೆ ಇಲ್ಲಿ ದಟ್ ಇಂಪ್ಲೈಸ್ ಫಸ್ಟ್ ಈಕ್ವೇಶನ್ ಏನ್ ಬರೀಬಹುದು 2a plus b is equal to 4 ಅಲ್ಲ an equation number 1 next same type a minus 2b is equal to minus 3 an equation number 2 5c minus d is equal to 11 equation number 3
4c plus 3d is equal to 24. Equation number 4. ಹೌದಾ? Using 1 and 2 we have to find a and b. Using 3 and 4 we have to find c and d ಅಷ್ಟೇ. ಹೌದಾ? ಈಸಿ ಇದೆ. ನೋಡಿ ಅದೇ ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈಕ್ವೇಶನ್ 1 ಗೆ ಇಂಟು 2 ಮಾಡಿ, ಅದಾದ್ಮೇಲೆ ಈಕ್ವೇಶನ್ 2 ನ ಆಡ್ ಮಾಡಿ, ಅವಾಗ ಪ್ಲಸ್ 2b ಮೈನಸ್ 2b ಕ್ಯಾನ್ಸಲ್ ಆಗುತ್ತಲ್ಲ. ನೋಡಿ ಇದಕ್ಕೆ ಇಂಟು 2 ಮಾಡ್ಕೊಳೋದು, ಅವಾಗ ಇದು 2b ಆಗುತ್ತೆ. ಅದಕ್ಕೆ ಇದನ್ನ ಆಡ್ ಮಾಡೋದು, ಪ್ಲಸ್ 2b ಮೈನಸ್ 2b ಕ್ಯಾನ್ಸಲ್ ಆಗ್ಬಿಟ್ಟು ಎ ವ್ಯಾಲ್ಯೂ ಬಂದ್ಬಿಡುತ್ತೆ. ಹೌದಾ? ಅದಕ್ಕೆ ಇಲ್ಲಿ ಏನ್ ಮಾಡ್ಕೊತೀವಿ ನೋಡಿ, ಈಗ ನಾವು ಟೂ ಇಂಟು ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2 ಇಂಪ್ಲಸ್. ಹೌದಾ? 2 ಇಂಟು ಈಕ್ವೇಶನ್ 1 ಮಾಡ್ತಾ ಇದೀವಿ, ಯಾಕೆ ಇದಕ್ಕೆ ಇಂಟು 2 ಮಾಡಿದೆ ಅಂದ್ರೆ ಏನ್ ಬರುತ್ತೆ ಅಂದ್ರೆ 4a ಪ್ಲಸ್ 2b. ಹೌದಾ? ಪ್ಲಸ್ ಈಕ್ವೇಶನ್ 2 ಅಂದ್ರೆ a ಮೈನಸ್ 2b ಎಲ್ ಎಚ್ ಎಸ್ ಆಯ್ತು. ಸೇಮ್ ಟೈಪ್ ಆರ್ ಎಚ್ ಎಸ್. 2 ಇಂಟು ಈಕ್ವೇಶನ್ 1 4 2s are 8 ಮೈನಸ್ 3. ಹೌದಾ? ಪ್ಲಸ್ 2b ಮೈನಸ್ 2b ಕ್ಯಾನ್ಸಲ್ ಆಗಿ ಇಲ್ಲಿ ಏನ್ ಬರ್ತಾ ಇದೆ 4a plus a ಅಂದ್ರೆ 5a is equal to 5. That implies a is equal to 1. ಹೌದಾ? ನೋಡಿ a equal to 1 ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಡೈರೆಕ್ಟ್ ಆಗಿ b ವ್ಯಾಲ್ಯೂ ಬಂದ್ಬಿಡುತ್ತೆ. ಫ್ರಮ್ 1 ಏನಿರೋದು 2a plus b is equal to 4. That implies b is equal to 4 minus 2a. ಅಂದ್ರೆ b is equal to 4 minus 2 into 1 ಅಲ್ಲ, b equal to 4 minus 2 ಆಗಿ b equal to 2 ಬರುತ್ತಲ್ಲ. a equal to 1, b equal to 2. ನೆಕ್ಸ್ಟ್ ನೋಡಿ ಸೇಮ್ 3 and 4 ನ ಯೂಸ್ ಮಾಡಿಕೊಂಡು ಸಿ ಅಂಡ್ ಡಿ ಕಂಡುಹಿಡಿಯಬೇಕು. ನೋಡಿ 4 ಅಲ್ಲಿ 3d ಇದೆ ಇಲ್ಲಿ. ಹೌದಾ? ಅದಕ್ಕೆ ಇದಕ್ಕೆ ಇಂಟು 3 ಮಾಡ್ಕೊಂಡ್ಬಿಟ್ಟು ಆಡ್ ಮಾಡ್ತೀವಿ ಅಷ್ಟೇ, ಅವಾಗ ಇಲ್ಲೂ ಮೈನಸ್ 3d ಬರುತ್ತೆ. ಮೈನಸ್ 3d ಪ್ಲಸ್ 3d ಕ್ಯಾನ್ಸಲ್ ಆಗ್ಬಿಟ್ಟು ಸಿ ವ್ಯಾಲ್ಯೂ ಬಂದ್ಬಿಡುತ್ತೆ. ಹೌದಾ? ಅದಕ್ಕೆ ಅಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ನೆಕ್ಸ್ಟ್ ನೋಡಿ ನಾವು 3 into equation 3 plus equation 4. That implies 3 into equation 3 ಅಂದ್ರೆ 5 3s are 15c minus 3d plus 4c plus 3d is equal to, ನೋಡಿ 3 into equation 3 ಅದಕ್ಕೆ 11 3s are 33 plus 24 ಅಂದ್ರೆ minus 3d plus 3d ಕ್ಯಾನ್ಸಲ್ ಆಯ್ತು. 19c is equal to 57 ಬರುತ್ತೆ. ಹೌದಾ? ಅಂದ್ರೆ c is equal to 57 by 19 ಅಂದ್ರೆ c is equal to 3 ಬರ್ತದೆ. ಸಿ ವ್ಯಾಲ್ಯೂ 3 ಬಂತು. ಆ ಸಿ ವ್ಯಾಲ್ಯೂನ ಈಕ್ವೇಶನ್ 3 ಅಥವಾ 4 ಯಾವ್ದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿ ವ್ಯಾಲ್ಯೂ ಬರುತ್ತೆ. ನೋಡಿ ಫ್ರಮ್ 3 ತಗೊಂಡ್ಬಿಡ್ತೀನಿ ಈಗ. ಫ್ರಮ್ 3 ಏನಿದೆ 3 ಅಲ್ಲಿ 5c minus d equal to 11. अरे 5c minus 11 is equal to d ಅಲ್ಲ. That implies d is equal to 5 into 3 minus 11. अरे 15 minus 11 ಆಗ್ಬಿಟ್ಟು d is equal to 4 ಬರ್ತದೆ. ಆಯ್ತಲ್ಲ? ನೋಡಿ ಇದಕ್ಕೆ ಐಡಿಯಾ ಗೊತ್ತಿರ್ಬೇಕಷ್ಟೇ, ಈಸಿ ಇದೆ. ಫಸ್ಟ್ ಈಕ್ವೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಬರೀ ಈಕ್ವೇಶನ್ ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಹೌದಾ? ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು 7th ಒಂದು ಮಾಡ್ಬೋದು. ಹೋಮ್ ವರ್ಕ್ ತೊಗೊಂಡಿರಿ 7th ಒಂದು. ಮಾಮೂದ 7th ಒಂದು ಹೋಮ್ ವರ್ಕ್ ತೊಗೊಂಬಿಡಿ ಅಷ್ಟೇ.
3x plus 7 equal to 0 ಡೈರೆಕ್ಟ್ ಆಗಿ x ವ್ಯಾಲ್ಯೂ ಬಂದ್ಬಿಡುತ್ತೆ ಅಲ್ಲಿ. ನೆಕ್ಸ್ಟ್ y minus 2 equal to 5 ಮಾಡಿದಾಗ y ವ್ಯಾಲ್ಯೂ ಬಂದ್ಬಿಡುತ್ತೆ. ಹೌದಾ, ಈಸಿಯಾಗಿ ಬರುತ್ತೆ ಅಲ್ಲಿ. y equal to 7 ಬಂದ್ಬಿಡುತ್ತೆ. x is equal to minus 7 by 3 ಬರುತ್ತೆ ಅಷ್ಟೇ. ಹೌದಾ, ಮಾಡ್ಬೋದು ನೋಡಿ. x equal to minus 7 by 3 ಬರಬೇಕು, y equal to 7 ಬರಬೇಕು. ಹೌದಾ, ಟ್ರೈ ಮಾಡ್ಕೊಳ್ಳಿ, ಬರ್ತದೆ ಅದು. ನೆಕ್ಸ್ಟ್ ನೋಡಿ, ಸೈಡಿಂಗ್ ಎಡಿಷನ್ ಆಫ್ ಮ್ಯಾಟ್ರಿಸಸ್. ಎಡಿಷನ್ ಆಫ್ ಮ್ಯಾಟ್ರಿಸಸ್ ನೋಡಿ, ಈಸಿ ಇದೆ. ಎಡಿಷನ್ ಆಫ್ ಮ್ಯಾಟ್ರಿಸಸ್ ಮತ್ತೆ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ಗೊತ್ತಿರಬೇಕು, ಯಾವ ತರ ಮಾಡ್ಕೊಂತೀವಿ ಅಂತೇಳಿ. ಇವತ್ತು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಒಂದು ಗೊತ್ತಾಯ್ತು ನಮಗೀಗ, ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಥವಾ ಟೂ ಮ್ಯಾಟ್ರಿಸಸ್ ಆರ್ ಸೆಟ್ ಟು ಬಿ ಈಕ್ವಲ್. ಯಾವಾಗ ಈಕ್ವಲ್ ಇರುತ್ತೆ ಅಂತೇಳಿ. ಹೌದಾ, ಇದು ನೋಡಿ ಅದೇ ತರ ಎರಡು ಮ್ಯಾಟ್ರಿಕ್ಸ್ ನಾವು ಯಾವ ತರ ಆಡ್ ಮಾಡ್ತೀವಿ ಅಂತ ಹೇಳಿ. ಹೌದಾ, ಈಸಿ ಇದೆ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು ಎ ಐ ಜೆ. ಹೌದಾ, ಇದೊಂದು ಮ್ಯಾಟ್ರಿಕ್ಸ್ ಅಂತ ತಗೊಂತಿದ್ದೀನಿ. ಹೌದಾ, ಇದು ಆರ್ಡರ್ ಏನ್ ಬೇಕಾದ್ರೂ ಆಗಿರ್ಬೋದು. ಈಗ ಆರ್ಡರ್ನ ಜಸ್ಟ್ ಎಂ ಕ್ರಾಸ್ ಎನ್ ಅಂತ ತಗೊಂತೀನಿ. ಅಂಡ್ ಬಿ ಇಸ್ ಈಕ್ವಲ್ ಇದು ಮ್ಯಾಟ್ರಿಕ್ಸ್ ನ ಬಿ ಐ ಜೆ ಅಂತ ಹೇಳ್ತೀನಿ. ಇದೊಂದು ಆರ್ಡರ್ ಎಂ ಕ್ರಾಸ್ ಎನ್ ಅಂತ ಹೇಳ್ತೀನಿ. ನೋಡಿ, ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಎರಡದು ಆರ್ಡರ್ ಸೇಮ್ ಇರಲೇಬೇಕು. ಗೊತ್ತಲ್ಲ, ಆರ್ಡರ್ ಬೇರೆ ಇತ್ತು ಅಂದ್ರೆ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಕ್ ಬರಲ್ಲ. ಗೊತ್ತಲ್ಲ, ಅಂದ್ರೆ ಈಗ ಎರಡು ಮ್ಯಾಟ್ರಿಕ್ಸ್ ತಗೊಂಡಿದ್ದೆ, ಆರ್ ಟೂ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. ಹೌದಾ, ನೋಡಿ ಆರ್ಡರ್ ನ ಏನಂತ ಹೇಳ್ತಿದ್ವಿ ಅಂದ್ರೆ ಸೇಮ್ ಅಂತ ಹೇಳ್ತಿದ್ವಿ. ಹೌದಾ, ದೆನ್ sum of two matrices A and B is ಏನಂತ ಹೇಳ್ತೀವಿ ಅಂದ್ರೆ ಸಿ ಐ ಜೆ ಅಂತ ಹೇಳ್ತೀವಿ. ಇದ್ರದ್ದು ಆರ್ಡರ್ ಏನಾಗಿರುತ್ತೆ ಅಂದ್ರೆ ಎಂ ಕ್ರಾಸ್ ಎನ್. ಅಂದ್ರೆ ನೋಡಿ, ಎದು ಆರ್ಡರ್ ಎಂ ಕ್ರಾಸ್ ಎನ್, ಬಿದು ಆರ್ಡರ್ ಎಂ ಕ್ರಾಸ್ ಎನ್. ನೆಕ್ಸ್ಟ್ ಅದು ಸಮ್ ಇಂದ ಆರ್ಡರ್ ಏನಾಗಿರುತ್ತೆ ಅಂದ್ರೆ ಎಂ ಕ್ರಾಸ್ ಎನ್. ವೇರ್ ಸಿ ಐ ಜೆ ಅಂತ ಹೇಳಿದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. ಅಂದ್ರೆ ಎ ಐ ಜೆ ಪ್ಲಸ್ ಬಿ ಐ ಜೆ ಅಂತ ಹೇಳ್ತೀವಿ ಅಷ್ಟೇ. ನೋಡಿ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಯಾವ್ದಾದ್ರು ಒಂದು ನೋಡಿ, ಎ ಇಸ್ ಈಕ್ವಲ್ ಟು 1 2 3 3 ಮೈನಸ್ 2 1 ತಗೊಂಡೆ ಅನ್ಕೊಳ್ಳಿ. ಇದು ಆರ್ಡರ್ ಏನಾಯ್ತು ಅಂದ್ರೆ 2 ಕ್ರಾಸ್ 3. ಹೌದಾ, ಅದೇ ತರ ಬಿ ಇಸ್ ಈಕ್ವಲ್ ಟು ಯಾವ್ದಾದ್ರು ತಗೊಂಡಿರ್ತೀನಿ, 3 ಮೈನಸ್ 2 4 5 ಮೈನಸ್ 1 ಮೈನಸ್ 3 ಈ ತರ ತಗೊಂಡೆ ಅನ್ಕೊಳ್ಳಿ. ಇದು ಆರ್ಡರ್ 2 ಕ್ರಾಸ್ 3. ಹೌದಾ, ಅದು ನೋಡಿ, ದಟ್ ಇಂಪ್ಲೈಸ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಎಲಿಮೆಂಟ್ ಅಂದ್ರೆ ಎ 1 1 ಬಿ 1 1 ಗೆ ಆಡ್ ಆಗುತ್ತೆ. ಅಂದ್ರೆ ಈ ಎಲಿಮೆಂಟ್ ಆಡ್ ಆಗುತ್ತೆ ಅಷ್ಟೇ. ಹೋಯ್ತಲ್ಲ, ನೋಡಿ ಈ ತರ ಆಡ್ ಆಗ್ತಾ ಹೋಗುತ್ತೆ. ಇದು ಗೊತ್ತಿರ್ಬೇಕು ನಮಗೆ. ಅಂದ್ರೆ ಫಸ್ಟ್ ಎಲಿಮೆಂಟ್ಗೆ ಸೆಕೆಂಡ್ ಎಲಿಮೆಂಟ್ಗೆ ಆಡ್ ಮಾಡ್ತಾ ಹೋಗ್ಬೇಕು. ಹೋಯ್ತಲ್ಲ, ಹಾಗಾದ್ರೆ ನೋಡಿ ಇಲ್ಲಿ ಹೇಗೆ ಬರ್ಕೊಂತೀನಿ ಅಂತೇಳಿ 1 ಪ್ಲಸ್ 3 ಬರಿತೀನಿ. ಅದೇ ತರ ನೋಡಿ, ಸೆಕೆಂಡ್ ಎಲಿಮೆಂಟ್ ಆಡ್ ಆಗ್ಬೇಕು ತಾನೆ. 2 ಮೈನಸ್ 2, ನೆಕ್ಸ್ಟ್ 3 ಪ್ಲಸ್ 4 3 ಪ್ಲಸ್ 5 ಮೈನಸ್ 2 ಮೈನಸ್ 1 1 ಮೈನಸ್ 3. ಹೌದಾ, ಅಂದ್ರೆ ಇದೇನ್ ಬರ್ತದೆ 4 0 7 5 ಪ್ಲಸ್ 3 ಅಂದ್ರೆ 8 ಮೈನಸ್ 3 1 ಮೈನಸ್ 3 ಅಂದ್ರೆ ಮೈನಸ್ 2. ಹೌದಾ, ನೋಡಿ ಇದ್ರದ್ದು ಆರ್ಡರ್ ಏನಾಗಿರುತ್ತೆ 2 ಕ್ರಾಸ್ 3. ಅದಕ್ಕೆ ಅಲ್ಲಿ ಏನಂತ ಹೇಳ್ತಿರೋದು, ಸಿ ಐ ಜೆ ಇಸ್ ಈಕ್ವಲ್ ಟು ಎ ಐ ಜೆ ಪ್ಲಸ್ ಬಿ ಐ ಜೆ. ಅಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡ್ಕೋಬೇಕು. ಆಯ್ತಲ್ಲ, ಇದನ್ನ ನಾವು ಎಡಿಷನ್ ಆಫ್ ಟೂ ಮ್ಯಾಟ್ರಿಸಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ತರ ನಾವು ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ತೀವಿ ಅಂತ ಹೇಳಿ. ಹೌದಾ, ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೋಬಿಟ್ಟು ಡಿಫರೆನ್ಸ್ ಆಫ್ ಟೂ ಮ್ಯಾಟ್ರಿಕ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೋದು. ಅಂದ್ರೆ ಇಲ್ಲಿ ನಾವು ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನ್ ಮಾಡ್ತೀವಿ, ನಾವು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ಹೌದಾ, ಅಂದ್ರೆ ನೋಡಿ ಈಗ ಯಾವ ತರ ಡಿಫೈನ್ ಮಾಡ್ತೀವಿ ಅಂತೇಳಿ. ಡಿಫರೆನ್ಸ್ ಆಫ್ ಮ್ಯಾಟ್ರಿಸಸ್ ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೇಳ್ತಾ ಹೋಗುದು.
ಫಸ್ಟ್ ಲೆಟ್ ಅಥವಾ ಇಫ್ ಎ ಇಸ್ ಈಕ್ವಲ್ ಟು aij is a matrix of order m cross n and b is equal to bij is a matrix of order m cross n ಹೌದಾ or two matrices of same order ಅಂತ ಹೇಳ್ತೀವಿ ಹೌದಾ ಅಂದ್ರೆ ಆರ್ಡರ್ ಏನಾಗಿರ್ಬೇಕು ನಮಗೆ ಸೇಮ್ ಇರಲೇಬೇಕು ಆಯ್ತಲ್ಲ ಇದರದ್ದು ಎದು ಮತ್ತೆ ಬಿದು ಆರ್ಡರ್ ಸೇಮ್ ಇರಲೇಬೇಕು ದೆನ್ difference of two matrices A and B is ಏನಂತ ಹೇಳ್ತೀವಿ ಅಂದ್ರೆ ಅದನ್ನು ಒಂದು ಮ್ಯಾಟ್ರಿಕ್ಸ್ ಬರುತ್ತೆ Cij ಅದರದ್ದು ಆರ್ಡರ್ ಸೇಮ್ ಇರುತ್ತೆ m ಕ್ರಾಸ್ n ವೇರ್ Cij ಇಸ್ ಈಕ್ವಲ್ ಟು ಏನ್ ಬರೀತೀವಿ ಅಂದ್ರೆ Aij ಮೈನಸ್ Bij ಅಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಸಬ್ಟ್ರಾಕ್ಟ್ ಮಾಡಬೇಕು ಆಯ್ತಲ್ಲ ಅಂದ್ರೆ ನೋಡಿ ಈಗ ಎಕ್ಸಾಂಪಲ್ ಸೇಮ್ ಪ್ರೀವಿಯಸ್ ತಗೊಂಡ್ರೆ ಅದೇ ಎಕ್ಸಾಂಪಲ್ ತಗೊಂಡು ಮಾಡ್ಬೋದು ಅದ್ರಲ್ಲಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಷ್ಟೇ ನೋಡಿ ಎಕ್ಸಾಂಪಲ್ ಅಂದ್ರೆ ಅಲ್ಲಿಗ ಎ ಇಸ್ ಈಕ್ವಲ್ ಟು 1 2 3 3 ಮೈನಸ್ 2 1 ತಗೊಂಡಿದ್ವಿ 1 2 3 3 ಮೈನಸ್ 2 1 ಅಂಡ್ ಬಿ ಇಸ್ ಈಕ್ವಲ್ ಟು ಅಲ್ಲಿ ಏನ್ ತಗೊಂಡಿದ್ವಿ ಅಂದ್ರೆ 3 ಮೈನಸ್ 2 4 5 ಮೈನಸ್ 1 ಮೈನಸ್ 3 ಹೌದಾ 3 minus 2 4 5 minus 1 minus 3 ಇದು ನೋಡಿ ಸಬ್ಟ್ರಾಕ್ಷನ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಕೇರ್ಫುಲ್ ಆಗಿ ಬರಿಬೇಕಷ್ಟೇ a minus b is equal to ನೋಡಿ 1 minus 3 ಬರುತ್ತೆ ನೋಡಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನ್ ಮಾಡ್ತೀವಿ ನಾವು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀವಿ ಹೌದಾ 1 minus 3 ಬಂತು ಹೌದಾ ಸಿಮಿಲರ್ಲಿ ಏನ್ ಬರ್ಬೋದು ನಮಗೆ 2 ಮೈನಸ್ ಆಫ್ ಮೈನಸ್ ಪ್ಲಸ್ 2 ಆಗುತ್ತೆ 3 minus 4 3 minus 5 minus 2 minus of minus plus 1 1 minus of minus plus 3 ಹೌದಾ ಅಂದ್ರೆ ಇಲ್ಲಿ minus 2 4 minus 1 3 minus 5 ಅಂದ್ರೆ minus 2 minus 1 4 ಇಷ್ಟು ಬರುತ್ತೆ ಮತ್ತೆ ನೋಡಿ a minus b b minus a ಸೇಮ್ ಬರಬೇಕು ಅಂತ ಏನೂ ಇಲ್ಲ ಅದು ಡಿಫರೆನ್ಸ್ ಆಗುತ್ತೆ ಅದು ಯಾಕಂದ್ರೆ ಬಿ ಮೈನಸ್ ಎ ಮಾಡ್ಕೊಂಡಾಗ ಫಸ್ಟ್ ಬಿ ತಗೋಬೇಕು ಅದಾದ್ಮೇಲೆ ಎ ಎಲಿಮೆಂಟ್ ನ ತಗೊಂಡ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲಿ 3 ಮೈನಸ್ 1 ಬರುತ್ತೆ ಮೈನಸ್ 2 ಆಗುತ್ತೆ ಹೌದಾ ಅವಾಗ ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಅದಕ್ಕೆ ಇಲ್ಲಿ ನೋಡಿ ಗೊತ್ತಿಲ್ಲ ಅದನ್ನು ಅಂದ್ರೆ ನಾವು ಬಿ ಮೈನಸ್ ಎ ಬರಿತೀವಿ ಅಂದ್ರೆ ಫಸ್ಟ್ ಯಾವ್ದು ತಗೋಬೇಕು ನಾನು ಬಿ ಎಲಿಮೆಂಟ್ ತಗೋಬೇಕು ಅದ್ರಲ್ಲಿ ಎ ಎಲಿಮೆಂಟ್ ನ ಸಪ್ರಾಕ್ಟ್ ಮಾಡ್ಬೇಕು ಆಯ್ತಲ್ಲ ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮಗೆ ನೋಡಿ ಈಗ ಏನ್ ಬರ್ಕೊಂತೀವಿ 3 ಮೈನಸ್ 1 minus 2 minus 2 4 minus 3 5 minus 3 minus 1 plus 2 minus 3 minus 1 ಅಂದ್ರೆ 2 minus 4 1 2 1 minus 4 ಇಷ್ಟು ಬರುತ್ತೆ ಅಷ್ಟೇ ಆಯ್ತಲ್ಲ ಅದು ನೋಡಿ ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಗೊತ್ತಾಯ್ತು ಹೇಗೆ ಮಾಡ್ಕೊಂತೀವಿ ಅಂತೇಳಿ ನೆಕ್ಸ್ಟ್ ನೋಡಿ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್ ಅಥವಾ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಗೊತ್ತಿರ್ಬೇಕು ನೆಕ್ಸ್ಟ್ ಒನ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಅ ಸ್ಕೇಲಾರ್ ಇದನ್ನು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಫಸ್ಟ್ ಒನ್ equality of two matrices ಮಾಡ್ಕೊಂಡ್ವಿ ಅಂದ್ರೆ two matrices are said to be equal if their corresponding elements are same and order is same ಅಂತ ಹೇಳಿದ್ವಿ ಎಡಿಷನ್ ಆಫ್ ಮ್ಯಾಟ್ರಿಕ್ಸ್ ಆಯ್ತು ನೆಕ್ಸ್ಟ್ ಸಬ್ಟ್ರಾಕ್ಷನ್ ಅಥವಾ ಡಿಫರೆನ್ಸ್ ಆಫ್ ಮ್ಯಾಟ್ರಿಕ್ಸ್ ಆಯ್ತು ಈಗ ಸ್ಕೇಲಾರ್ ಮಲ್ಟಿಪಲ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ಯಾವ್ದಾದ್ರು ಒಂದು ಸ್ಕೇಲಾರ್ ಅಥವಾ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಇಂದ ಮ್ಯಾಟ್ರಿಕ್ಸ್ ನ ಯಾವ ತರ ಮಲ್ಟಿಪ್ಲೈ ಮಾಡ್ಕೊಂತೀವಿ ಅಂತೇಳಿ ಹೌದಾ ನೋಡಿ ಈಸಿ ಇದೆ ಇಫ್ ಎ ಇಸ್ ಈಕ್ವಲ್ ಟು aij is a matrix of order m cross n ಅಂತ ತಗೊಂತೀನಿ is any matrix ಅಂತ ಹೇಳಿದ್ವಿ ಅಂದ್ರೆ and ಯಾವ್ದಾದ್ರು ಒಂದು ಸ್ಕೇಲಾರ್ k is any ಸ್ಕೇಲಾರ್ ಆಯ್ತು ಅಂದ್ರೆ then ಸ್ಕೇಲಾರ್ ಮಲ್ಟಿಪಲ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ k ಇಂಟು a ಹೌದಾ ಕಾನ್ಸ್ಟೆಂಟ್ ಇಂದ ಒಂದು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ತಿದೀವಿ ಇದನ್ನು ಏನಾಗಿರುತ್ತೆ ಅಂದ್ರೆ ಈಸ್ ಎ
ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಇಲ್ಲೇನಿರುತ್ತಲ್ಲ ಅದೇ ಎಂ ಕ್ರಾಸ್ ಎನ್ ಆಗಿರುತ್ತೆ ಹೌದಾ. ಮತ್ತೆ ಈಸ್ obtained by multiplying every element of a by k ಆಗಿರುತ್ತೆ ಆಯ್ತಲ್ಲ. is obtained by multiplying every element of a by k ಆಯ್ತಲ್ಲ. ಅಂದ್ರೆ ದಟ್ ಈಸ್ ಈ ತರ ಕೆ ಇಂಟು ಎ ಇತ್ತು ಅನ್ಕೊಳ್ಳಿ, ಅವಾಗ ಕೆ ಇಂಟು ಎ ಐ ಜೆ ಆಗುತ್ತೆ. ಡೈರೆಕ್ಟ್ ಆಗಿ ಕೆ ಇಂದ ಎ ಐ ಜೆಗೆ ಮಲ್ಟಿಪ್ಲೈ ಮಾಡಬೇಕು ಹೌದಾ. ಆರ್ಡರ್ ಮಾತ್ರ ಸೇಮ್ ಇರುತ್ತೆ ಆಯ್ತಲ್ಲ. ಈ ತರ ಬರ್ಕೊಂತೀವಿ ಅಷ್ಟೇ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಯಾವ್ದಾದ್ರು ಒಂದು ತಗೊಂಡ್ರೆ ಎಕ್ಸಾಂಪಲ್ ಲೆಟ್ ಎ ಇಸ್ ಈಕ್ವಲ್ ಟು ನೋಡಿ ಯಾವ್ದಾದ್ರು ತಗೊಂಡಿರ್ತೀನಿ ಜಸ್ಟ್ 1 3 ಮೈನಸ್ 1 2 4 3 ಇತ್ತು ಅಂದ್ರೆ ದಟ್ ಇಂಪ್ಲೈಸ್ 3a ಏನಾಗುತ್ತೆ ಅಂದ್ರೆ ಎಲ್ಲಾ ಎಲಿಮೆಂಟಿಗೂ 3 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಅಂದ್ರೆ ನೋಡಿ 3 1s are 3 3 3s are 9 3 ಇಂಟು ಮೈನಸ್ 1 ಅಂದ್ರೆ ಮೈನಸ್ 3 3 2s are 6 3 4s are 12 3 3s are 9 ಆಯ್ತಲ್ಲ. ಇದಕ್ಕೆ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಮ್ಯಾಟ್ರಿಕ್ಸ್ ಇಸ್ ಮಲ್ಟಿಪ್ಲೈಡ್ ಬೈ ಎ ಸ್ಕೇಲಾರ್ ಆಯ್ತಲ್ಲ. ಅಂದ್ರೆ ಡೈರೆಕ್ಟ್ ಆಗಿ 3 ಇಂದ ಎಲ್ಲಾ ಎಲಿಮೆಂಟಿಗೂ ಮಲ್ಟಿಪ್ಲೈ ಮಾಡ್ಕೊಂತ ಹೋಗುದು. ಐಡಿಯಾ ಗೊತ್ತಾಯ್ತಲ್ಲ. ನೋಡಿ ಇದು ಮೂರು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಎಡಿಷನ್, ಸಬ್ಟ್ರಾಕ್ಷನ್ ಮತ್ತೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಹೌದಾ. ನೋಡಿ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ನೆಗೆಟಿವ್ ಆಫ್ ಅ ಮ್ಯಾಟ್ರಿಕ್ಸ್ ಹೌದಾ. ನೋಡಿ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋದಷ್ಟೇ ಆಯ್ತಲ್ಲ. ಅಂದ್ರೆ ಇಫ್ ಎ ಇಸ್ ಎನಿ ಮ್ಯಾಟ್ರಿಕ್ಸ್ ಆಗಿತ್ತು ಅಂದ್ರೆ ದೆನ್ ಮೈನಸ್ ಎ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ಅಂದ್ರೆ ನೆಗೆಟಿವ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಅಷ್ಟೇ ಆಯ್ತಲ್ಲ. ಇಲ್ಲಿ ಅಂದ್ರೆ ನೋಡಿ ಈ ತರ ಬರ್ಕೊಂತೀನಿ ಅಷ್ಟೇ. ಇಫ್ ಎ ಇಸ್ ಎನಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ವಿ ಅಂದ್ರೆ then minus a is called negative of a matrix A. Negative of a matrix A ಹೌದಾ. ಅಂದ್ರೆ -1 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಆಯ್ತಲ್ಲ. ಈಸಿ ಇದೆ. ನೆಕ್ಸ್ಟ್ ನೋಡಿ ಬೈನರಿ ಆಪರೇಷನ್ಸ್ ಅಲ್ಲಿ ಆಲ್ರೆಡಿ ಪ್ರಾಪರ್ಟೀಸ್ ಹೇಳಿದ್ವಿ ನಾವು ಹೌದಾ. ಎಡಿಷನ್ ಅಂದ್ರೆ ಅಥವಾ ಕಾಮಿಟೇಟಿವ್, ಅಸೋಸಿಯೇಟಿವ್ ಹೌದಾ, ಐಡೆಂಟಿಟಿ, ಇನ್ವರ್ಸ್ ಈ ತರ ಎಲ್ಲ ಹೇಳಿದ್ವಿ ತಾನೆ ಹೌದಾ. ನೋಡಿ ಸೇಮ್ ಐಡಿಯಾನ ಇಲ್ಲಿ ಎಡಿಷನ್ ಯೂಸ್ ಮಾಡ್ಕೊಂತ ಇದೀನಿ ಅಷ್ಟೇ, ಜಸ್ಟ್ ಗೊತ್ತಿರ್ಲಿ. ಇದೆಲ್ಲ ನಿಮಗೆ ಕಾಂಪಿಟೇಟಿವ್ ಯೂಸ್ ಆಗ್ತಾ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಫಾಲ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಯೂಸ್ ಆಗುತ್ತೆ ನಮಗೆ. ಜಸ್ಟ್ ಗೊತ್ತಿರ್ಲಿ ಅಷ್ಟೇ. ಇದು ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಎಡಿಷನ್. ನೋಡಿ ಇಲ್ಲಿ ಏನ್ ತಗೊಂತೀವಿ ಅಂದ್ರೆ ಇಫ್ ಎ ಬಿ ಅಂಡ್ ಸಿ ಆರ್ 3 ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ತಗೊಂತೀನಿ. ನೋಡಿ ದೆನ್ ನೋಡಿ ಯಾವ್ದಾವ್ದು ಗೊತ್ತಿರ್ಲಿ ಅಂದ್ರೆ ಫಸ್ಟ್ ಒನ್ ಮ್ಯಾಟ್ರಿಕ್ಸ್ ಎಡಿಷನ್ ಇಸ್ ಕಾಮಿಟೇಟಿವ್ ಅಂತ ಹೇಳ್ತೀವಿ. ಅಂದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಹೌದಾ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಇತ್ತು ಅಂದ್ರೆ ಏನಂತ ಹೇಳಿದ್ವಿ ನಾವು ಇಲ್ಲಿ ಕಾಮಿಟೇಟಿವ್ ಅಂತ ಹೇಳಿದ್ವಿ ಹೌದಾ. ಅದನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಅದಕ್ಕೆ ಮ್ಯಾಟ್ರಿಕ್ಸ್ ಎಡಿಷನ್ ಇಸ್ ಆಲ್ವೇಸ್ ಕಾಮಿಟೇಟಿವ್ ಆಗುತ್ತೆ. ಮ್ಯಾಟ್ರಿಕ್ಸ್ ಎಡಿಷನ್ ಇಸ್ ಅಸೋಸಿಯೇಟಿವ್ನು ಆಗುತ್ತೆ. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಅಸೋಸಿಯೇಟಿವ್ ಅಂದ್ರೆ ಜಸ್ಟ್ ನಾವ್ ಏನಂತ ಹೇಳಿದ್ವಿ ಅಂದ್ರೆ ಬ್ರಾಕೆಟ್ಸ್ ನ ಚೇಂಜ್ ಮಾಡೋದು ಹೌದಾ. ಅದಕ್ಕೆ ಮ್ಯಾಟ್ರಿಕ್ಸ್ ಎಡಿಷನ್ ಇಸ್ ಆಲ್ವೇಸ್ ಅಸೋಸಿಯೇಟಿವ್ ಅಂತ ಹೇಳ್ತೀವಿ ಆಯ್ತಲ್ಲ. ನೋಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಬರ್ಕೋಬಹುದು. ನೋಡಿ ಎ ಪ್ಲಸ್ 0 ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಪ್ಲಸ್ ಎ ಇಸ್ ಈಕ್ವಲ್ ಟು ಎ ಬರುತ್ತೆ ಹೌದಾ. ಅಲ್ಲಿ 0 ಅಂತ ಹೇಳಿದ್ರೆ ಓ ಅಂತ ಹೇಳಿದ್ರೆ 0 ಮ್ಯಾಟ್ರಿಕ್ಸ್ ಅದು ಹೌದಾ. ಅದರದ್ದು ಆರ್ಡರ್ ಏನಾಗಿರುತ್ತೆ ಅಂದ್ರೆ ಆರ್ಡರ್ ಆಫ್ ಏನೇ ಆಗಿರುತ್ತೆ ಅಷ್ಟೇ
ಗೊತ್ತಾ ಇಲ್ಲಿ ಅಂದ್ರೆ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ವೇ O is the zero matrix whose order is ಸೇಮ್ ಆಸ್ ಎ ಅಂತ ಹೇಳ್ತೀವಿ. ಅಂದ್ರೆ ಈಗ ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಂ ಕ್ರಾಸ್ ಎನ್ ಇತ್ತು ಅಂದ್ರೆ ಝೀರೋನ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಏನಾಗಿರುತ್ತೆ ಎಂ ಕ್ರಾಸ್ ಎನ್ ಆಗಿರುತ್ತೆ. ಹೌದಾ, ಅದಕ್ಕೆ ಗೊತ್ತಿರ್ಬೇಕಷ್ಟೇ ಇಲ್ಲಿ. ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಫೋರ್ತ್ ಅನ್ನು ಬರಿಬಹುದು. ಎ ಪ್ಲಸ್ ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಪ್ಲಸ್ ಎ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಝೀರೋ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಗೊತ್ತಾ, ಇಲ್ಲೂ ಅಷ್ಟೇ ವೇರ್ ಓ ಇಸ್ ದ ಝೀರೋ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಸೇಮ್ ಆಸ್ ಎ ಆಗಿರುತ್ತೆ ಅಷ್ಟೇ. ಹೌದಾ, ನೋಡಿ ಇವೆರಡಕ್ಕೂ ಇದೇ ಬರುತ್ತೆ, ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ ಸ್ಕೇಲಾರ್ ಮಲ್ಟಿಪಲ್ ಆಫ್ ಎ ಮ್ಯಾಟ್ರಿಕ್ಸ್ ಗೊತ್ತಿರಲಿ. ಕೆ ಇಂಟು ಎ ಪ್ಲಸ್ ಬಿ ಇತ್ತು ಅಂದ್ರೆ ಇದನ್ನ ಕೆ ಇಂಟು ಎ ಪ್ಲಸ್ ಕೆ ಇಂಟು ಬಿ ಅಂತ ಬರಿಬಹುದು. ಅಂದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡ್ಕೋಬಹುದು. ಆಯ್ತಲ್ಲ, ಇಷ್ಟು ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸ್ ಗೊತ್ತಿರಲಿ. ಮ್ಯಾಟ್ರಿಕ್ಸ್ ಅಡಿಷನ್ ಇಸ್ ಆಲ್ವೇಸ್ ಕಾಮಿಟೇಟಿವ್, ಮ್ಯಾಟ್ರಿಕ್ಸ್ ಅಡಿಷನ್ ಇಸ್ ಆಲ್ವೇಸ್ ಅಸೋಸಿಯೇಟಿವ್. ಹೌದಾ, ಎ ಪ್ಲಸ್ ಝೀರೋ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಎ, ಎ ಮೈನಸ್ ಎ ಇಸ್ ಈಕ್ವಲ್ ಟು ಝೀರೋ ಮ್ಯಾಟ್ರಿಕ್ಸ್ ಬರುತ್ತೆ. ಹೌದಾ, ಕೆ ಇಂಟು ಎ ಪ್ಲಸ್ ಬಿ ಇತ್ತು ಅಂದ್ರೆ ಕೆ ಎ ಪ್ಲಸ್ ಕೆ ಬಿ ಅಂತ ಬರಿಬಹುದು. ಆಯ್ತಲ್ಲ, ಇದು ನೋಡಿ, ಇದು ಮೂರು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಯಾವ್ದು? ಎಡಿಷನ್ ಆಫ್ ಎ ಮ್ಯಾಟ್ರಿಕ್ಸ್, ಡಿಫರೆನ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮತ್ತೆ ಸ್ಕೇಲಾರ್ ಮಲ್ಟಿಪಲ್ ಆಫ್ ಎ ಮ್ಯಾಟ್ರಿಕ್ಸ್. ಆಯ್ತಲ್ಲ ಇಲ್ಲಿ ನೋಡಿ. ನೆಕ್ಸ್ಟ್ ಇದನ್ನೇ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ ಈ ತರದ ಪ್ರಾಬ್ಲಮ್ಸ್ ಎಕ್ಸಾಮಿಗೆ ಕೇಳ್ಬೋದು. ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ, ತಗೊಂಡಿರಿ ಪ್ರಾಬ್ಲಮ್ಸ್. ಫಸ್ಟ್ ಒನ್ ಈಸಿ ಇದೆ. If A is equal to root 3, 1, minus 1, 2, 3, 0 and B is equal to 2, root 5, 1, minus 2, 3, half, then find A plus B. ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಳೋದು, ಏನ್ ಬರುತ್ತೆ ಅದು ಬರ್ಕೊಳೋದು ಅಷ್ಟೇ, ಈಸಿಯಾಗಿ ಬರೀಬಹುದು. ನೋಡಿ ನಾವು A plus B is equal to A ಅಂದ್ರೆ ಏನಿರೋದು root 3, 1, minus 1, 2, 3, 0 plus B ಅಂತ ಹೇಳಿದ್ರೆ 2 root 5 1 minus 2 3 half. ನೋಡಿ ಎರಡನ್ನು ಆಡ್ ಮಾಡಿದೆ ಅಂದ್ರೆ ಏನ್ ಬರುತ್ತೆ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡ್ಬೇಕು ತಾನೆ. 3 plus 2 1 plus root 5 minus 1 plus 1 2 minus 2 3 plus 3 0 plus half. ಹೌದಾ, ಇದು ಸಿಂಪ್ಲಿಫೈ ಮಾಡಿದೆ ಅಂದ್ರೆ ರೂಟ್ 3 plus 2 ಹಾಗೆ ಇರುತ್ತೆ. 1 plus root 5 minus 1 plus 1 ಅಂದ್ರೆ 0, 2 minus 2 ಅಂದ್ರೆ 0, 3 plus 3 6, 0 plus half ಅಂದ್ರೆ half. ಇಷ್ಟು ಬರುತ್ತೆ ಅಷ್ಟೇ. ಆಯ್ತಲ್ಲ ಇಲ್ಲಿ, ಅದಕ್ಕೆ ನೋಡಿ ಐಡಿಯಾ ಗೊತ್ತಿರಬೇಕು ಹೇಗೆ ಬರ್ಕೊಂತ ಇದೀವಿ ಅಂತೇಳಿ. ಆಯ್ತಲ್ಲ, ಮತ್ತೆ ನೋಡಿ ಇಲ್ಲಿ ಮ್ಯಾಟ್ರಿಕ್ಸ್ ನ ಬರಿಬೇಕಾದ್ರೆ ಇಂಪಾರ್ಟೆಂಟ್ ಬಿಗ್ ಬ್ರಾಕೆಟ್ ತಗೋಬೇಕಂತ ಏನು ಇಲ್ಲ, ಸ್ಮಾಲ್ ಬ್ರಾಕೆಟ್ ತಗೋಬಹುದು. ಯಾವ ತಗೊಳಕ್ ಬರಲ್ಲ ಅಂತ ಹೇಳಿದ್ವಿ ಅಂದ್ರೆ ಫ್ಲವರ್ ಬ್ರಾಕೆಟ್ ಒಂದು ತಗೊಳಕ್ ಬರಲ್ಲ. ಯಾಕಂದ್ರೆ ಫ್ಲವರ್ ಬ್ರಾಕೆಟ್ ಬರ್ಕೊಂಡ್ಬಿಟ್ವಿ ಅಂದ್ರೆ ಸೆಟ್ ಆಗ್ಬಿಡುತ್ತೆ ಅದು, ಅದಕ್ಕೆ ಕೇರ್ಫುಲ್ ಆಗಿ ಬರ್ಕೋಬೇಕು. ಆಯ್ತಲ್ಲ, ನೆಕ್ಸ್ಟ್ ಒಂದು ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸೆಕೆಂಡ್ ಒನ್ ಟ್ರೈ ಮಾಡ್ಬೋದು. ಈಸಿ ಇದೆ. ಕಂಪ್ಯೂಟ್ ಎ ಬಿ ಮೈನಸ್ ಬಿ ಎ ಪ್ಲಸ್ ಎ ಬಿ ಬಿ ಎ. ಹೌದಾ, ಎರಡನ್ನ ಆಡ್ ಮಾಡ್ಕೊಳೋದಷ್ಟೇ ಇಲ್ಲಿ. ನಾವು ಎ ಬಿ ಮೈನಸ್ ಬಿ ಎ ಪ್ಲಸ್ ಎ ಬಿ ಬಿ ಎ. ಹೌದಾ, ದಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಬಿ ಪ್ಲಸ್ ಬಿ ಮೈನಸ್ ಬಿ ಪ್ಲಸ್ ಬಿ ಎ ಪ್ಲಸ್ ಎ. ಅಂದ್ರೆ ಏನ್ ಬರ್ತದೆ, 2a 2b 0 2a. ಇಷ್ಟು ಬರುತ್ತಲ್ಲ, ಈಸಿ ಇದೆ. ಸೇಮ್ ಟೈಪ್ ಥರ್ಡ್ ಒನ್ ಮಾಡ್ಬೋದಾ?
ಆರ್ಡರ್ ನೇನು ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಮೆನ್ಷನ್ ಮಾಡ್ಬೇಕಂತ ಏನೂ ಇಲ್ಲ, ಅಲ್ಲಿ ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರಾಯ್ತು. ಏನಾದ್ರು ಎರಡು ಮ್ಯಾಟ್ರಿಸಸ್ ಇಂದು ಆರ್ಡರ್ ಏನಾದ್ರು ಡಿಫರೆಂಟ್ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಬರೀಬಹುದು. ಹಿಯರ್ ಆರ್ಡರ್ಸ್ ಆರ್ ಡಿಫರೆನ್ಸ್ ದೇರ್ಫೋರ್ ಎಡಿಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೆದ್ರೆ ಆಯ್ತು. ಆಯ್ತಲ್ಲ, ಆರ್ಡರ್ ಏನಾದ್ರು ಡಿಫರೆಂಟ್ ಇತ್ತು ಅಂದ್ರೆ ಇಲ್ಲಿಗೆ ಇದ್ರದ್ದು ಆರ್ಡರ್ 2x2 ಇದೆ, ಇನ್ನೊಂದು ಮ್ಯಾಟ್ರಿಕ್ಸ್ ಇಂದ ಆರ್ಡರ್ 2x2 ಇದೆ, ಡೈರೆಕ್ಟ್ ಆಗಿ ಎಡಿಷನ್ ಎಕ್ಸಿಸ್ಟ್ ಆಗುತ್ತೆ ತಾನೆ, ಡೈರೆಕ್ಟ್ ಆಡ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇಷ್ಟು ಥರ್ಡ್ ಒನ್. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಈಸಿ ಇದೆ, ಡೈರೆಕ್ಟ್ ಆಗಿ ಬರೀಬಹುದು. ನೋಡಿ ಇಷ್ಟು ಬಂದಿರ್ಬೇಕು ಇದಕ್ಕೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಎ ಮೈನಸ್ ಸಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಷ್ಟು ಬರುತ್ತೆ ಇದಕ್ಕೆ. ಬಂದಿದಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬರುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ನ ಏನ್ ಬರೀತೀವಿ ನಾವು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸಿಮಿಲರ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2bc ಬರುತ್ತೆ, ಅದನ್ನ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಬರೀಬೇಕು. ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2ac ನ ಎ ಮೈನಸ್ ಸಿ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಈ ತರ ಬರ್ಕೊಂಡ್ರಾಯ್ತು, ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ, ಈಸಿ ಇದೆ, ಅಲ್ಲೂ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯೂಸ್ ಮಾಡಿ ಈಸಿಯಾಗಿ ಬರುತ್ತೆ. ಫೋರ್ತ್ ಒನ್, ನೋಡಿ ಇಲ್ಲೂ ಅಷ್ಟೇ, ನಾವು ಕಾಸ್ ಸ್ಕ್ವೇರ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್, ಹೌದಾ, ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್, ಹೌದಾ. ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಎರಡನ್ನ ಆಡ್ ಮಾಡ್ಕೋಬೇಕಲ್ಲ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್, ಇದು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ಇದು ಅಷ್ಟೇ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್, ಹೌದಾ. ದಟ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1. ಇವೆರಡರಲ್ಲೂ ಮೈನಸ್ ಕಾಮನ್ ತಗೊಂಡಿದ್ವಿ ಅಂದ್ರೆ ಏನ್ ಬರ್ತಿದ್ದು, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್, ಅಂದ್ರೆ ಆ ಜಾಗದಲ್ಲಿ ಮೈನಸ್ 1 ಬರುತ್ತೆ. ಅಂದ್ರೆ ಆನ್ಸರ್ ಇದಕ್ಕೆ 1 1 1 ಮೈನಸ್ 1 ಬರುತ್ತೆ ಅಷ್ಟೇ, ಹೌದಾ. ಈಸಿ ಇದೆ, ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಫಿಫ್ತ್ ಒನ್, ಸ್ಕೇಲಾರ್ ಮಲ್ಟಿಪಲ್ ಆಫ್ ಮ್ಯಾಟ್ರಿಕ್ಸ್ ಜೊತೆಗೆ ಸಮ್ ಆಫ್ ದ ಮ್ಯಾಟ್ರಿಕ್ಸ್ ಇದೆ, ಹೌದಾ. ಹಾಗೆ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ, ಈಸಿ ಇದೆ ಅದನ್ನು. ನೆಕ್ಸ್ಟ್ ಒಂದು ಟ್ರೈ ಮಾಡ್ಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ. ಸ್ಕೇಲಾರ್ ಮಲ್ಟಿಪಲ್ ಆಫ್ ಎ ಮ್ಯಾಟ್ರಿಕ್ಸ್ ಇದು, ಹೌದಾ. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗ್ಬಿಡುತ್ತೆ. ಈ ತರ ಮಾಡ್ಬೋದಲ್ಲ ನೋಡಿ, ನಾವು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ, ಹೌದಾ. ನೋಡಿ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದೇನ್ ಬರುತ್ತೆ, ಕಾಸ್ ಇಂದ ಎಲ್ಲಾ ಎಲಿಮೆಂಟಿಗೂ ಮಲ್ಟಿಪ್ಲೈ ಮಾಡ್ಬೇಕು, ಹೌದಾ. ಯಾಕಂದ್ರೆ ಎವ್ರಿ ಎಲಿಮೆಂಟ್ ಆಫ್ ದ ಮ್ಯಾಟ್ರಿಸಸ್
ಈಸ್ ಮಲ್ಟಿಪ್ಲೈಡ್ ಬೈ ಸ್ಕೇಲಾರ್ ಅಂತ ಹೇಳಿದ್ವಿ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಬರುತ್ತೆ. ಇದು ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಒಂದಾಯ್ತು. ಪ್ಲಸ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಇದು ಸೈನ್ ಇಂಟು ಕಾಸ್ ಅಲ್ಲ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಇದು ಸೈನ್ ಸ್ಕ್ವೇರ್ ಥೀಟಾ. ಹೌದಾ? ನೋಡಿ ಎಲ್ಲ ಆಡ್ ಮಾಡಿದೆ ಅಂದ್ರೆ ಈಗ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಇದು ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ಇದು ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ, ಇದು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಹೌದಾ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ವ್ಯಾಲ್ಯೂ 1, ಇವೆರಡು ಕ್ಯಾನ್ಸಲ್ ಆಗ್ಬಿಟ್ಟು 0, ಇದನ್ನು ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 0, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ 1. ಇದನ್ನ ಏನಂತ ಕರಿಬಹುದು ನಾವು? ಇದು 1 0 0 1. ಇದು ಆಕ್ಚುಲಿ ಯಾವ ಮ್ಯಾಟ್ರಿಕ್ಸ್ ಆಗಿರುತ್ತೆ ನೋಡಿ, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಅಲ್ಲಿ ಹೇಳಿರ್ತೀವಿ. ಇದೇನಾಗಿರುತ್ತೆ ಅಂದ್ರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇದು. ಹೌದಾ? I2 ಅಂತ ಬರಿಬಹುದು ಇದು. ಆಯ್ತಲ್ಲ? ಯಾಕಂದ್ರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಹೌದಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಹೇಳಿದ್ವಿ ಅಂದ್ರೆ ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 ಅಂಡ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1 ಅಂತ ಹೇಳಿದ್ವಿ. ಅದಕ್ಕೆ 1 0 0 1 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದಕ್ಕೆ ಅದನ್ನ I2 ಅಂತ ಬರ್ಕೊಂಡ್ವಿ. ಆಯ್ತಲ್ಲ? ಎಕ್ಸಾಮ್ ಅಲ್ಲಿ ಏನಾದ್ರು ಕೇಳಿದ್ರೆ 1 0 0 1 ಬರ್ಕೊಂಡ್ರೆ ಸಾಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 6. ಅದು ಈಸಿ ಇದೆ, ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಮಾಡ್ಕೊಂಡ್ರೆ ಆಯ್ತು. 3a ಮತ್ತೆ ಮೈನಸ್ 5b ಮಾಡಬೇಕು. ಹೌದಾ? ಡೈರೆಕ್ಟ್ ಆಗಿ ನಾವು 3a ಮೈನಸ್ 5b ಇಸ್ ಈಕ್ವಲ್ ಟು 3 ಇಂಟು a ಅಂದ್ರೆ 3 ಕ್ರಾಸ್ 3 ಇದೆ, 2 by 3 1, 5 by 3, 1 by 3 2 by 3 4 by 3, 7 by 3 2 2 by 3. ಹೌದಾ? ಮೈನಸ್ 5 ಇಂಟು ಬಿ ಅಂತ ಹೇಳಿದ್ರೆ ಅದು 3 ಕ್ರಾಸ್ 3 ಇದೆ, 2 by 5 3 by 5 1, 1 by 5 2 by 5 4 by 5, 7 by 5 6 by 5 2 by 5. ಎಷ್ಟು ಬರುತ್ತಲ್ಲ? ಹೌದಾ? ನೋಡಿ ಈಗ ಎರಡನ್ನು ಫಸ್ಟ್ 3 ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇದೇನು ಬರ್ಬೋದು, 3 3 ಕ್ಯಾನ್ಸಲ್ ಆಗಿ 2, 3 1s are 3, 3 3 ಕ್ಯಾನ್ಸಲ್ ಆಗಿ 5. ಫಸ್ಟ್ ರೋಗ್ ಮಲ್ಟಿಪ್ಲೈ ಮಾಡಿದ್ವಿ. ಅದೇ ತರ ಈ ಸೆಕೆಂಡ್ ರೋಗ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 3 3 ಕ್ಯಾನ್ಸಲ್ ಆಗಿ 1, 3 3 ಕ್ಯಾನ್ಸಲ್ ಆಗಿ 2, 3 3 ಕ್ಯಾನ್ಸಲ್ ಆಗಿ 4. ಲಾಸ್ಟ್ ರೋಗ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದು 7 6 2 ಬರುತ್ತೆ. ಹೌದಾ? ಮೈನಸ್ ಸಿಮಿಲರ್ಲಿ 5 ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2 3 5, 1 2 4, 7 6 2. ನೋಡಿ ಎರಡು ಸೇಮ್ ಇದೆ ತಾನೇ ಇಲ್ಲಿ. ಆದ್ರೆ ಎರಡನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಂದ್ರೆ 0 ಮ್ಯಾಟ್ರಿಕ್ಸ್ ಬರುತ್ತೆ. 0 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ 0 0 0, ಇದನ್ನು 0 0 0, ಇದು 0 0 0. ಇದು ಆರ್ಡರ್ ಎಷ್ಟು? 3 ಕ್ರಾಸ್ 3 ಬರೀಬಹುದು, ಅಥವಾ ಡೈರೆಕ್ಟ್ ಆಗಿ 0 ಮ್ಯಾಟ್ರಿಕ್ಸ್ ಬರ್ಕೋಬಹುದು, ಅಥವಾ ಇದನ್ನ ಓ ಅಂತಾನು ಬರೀಬಹುದು. ನೋಡಿ ಓ ಅಂತ ಹೇಳಿದ್ರೆ 0 ಮ್ಯಾಟ್ರಿಕ್ಸ್. ಹೌದಾ? ನೋಡಿ ಅಲ್ಲಿ 2 ಮೈನಸ್ 2 ಅಂದ್ರೆ 0, 3 ಮೈನಸ್ 3 ಅಂದ್ರೆ 0, 5 ಮೈನಸ್ 5 0. ಹೌದಾ? ಎಲ್ಲ 0 ಬರ್ತದೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ಇಂಪಾರ್ಟೆಂಟ್, ಅದು 7th ಅನ್ನು ನೋಡಿ. ಈ ತರ ಅಸೋಸಿಯೇಟಿವ್ ಲಾ ಅಥವಾ ಅಸೋಸಿಯೇಟಿವ್ ಲಾ ತರ ಇರೋದು. ಹೌದಾ? ಬ್ರಾಕೆಟ್ ಆಕ್ಚುಲಿ ಚೇಂಜ್ ಆಗಿದೆ ತಾನೆ ಅಲ್ಲಿ 7th ಅಲ್ಲಿ. ಲೈಕ್ ಅಸೋಸಿಯೇಟಿವ್ ಲಾ ಪ್ರೂವ್ ಮಾಡುವಂತ ಪ್ರಾಬ್ಲಮ್ಸ್ ಎಕ್ಸಾಮಿಗೆ 5 ಮಾರ್ಕಿ ಕೇಳಿದ್ದಾರೆ, ಗೊತ್ತಿರ್ಬೇಕು. ಆಯ್ತಲ್ಲ? ಈಸಿ ಇದೆ. ಆ ತರ ಪ್ರಾಬ್ಲಮ್ 5 ಮಾರ್ಕಿ ಕೇಳ್ಬೋದು. 7th ಪ್ರಾಬ್ಲಮ್ ನ 5 ಮಾರ್ಕಿ ಕೇಳಿದಾರೆ ಒಂದ್ಸಲ ಎಕ್ಸಾಮಿಗೆ. if a is equal to
ನೋಡಿ ಗಿವನ್ ಬರ್ಕೊಂಡ್ಬಿಡ್ತೀನಿ. ಗಿವನ್ ಎ ಇಸ್ ಈಕ್ವಲ್ ಟು 1 2 minus 3 5 0 2 1 minus 1 1. ನೋಡಿ ಕೇರ್ಫುಲ್ ಆಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬಿ ಇಸ್ ಈಕ್ವಲ್ ಟು 3 minus 1 2 4 2 5 2 0 3 and C is equal to 4 1 2 0 3 2 1 minus 2 3. Then prove that ಏನಿರೋದು a plus b minus c is equal to a plus b minus c. ಬ್ರಾಕೆಟ್ ಚೇಂಜ್ ಆಗಿದೆ ತಾನೆ. ಯಾವಾಗಲೂ ನೋಡಿ ಫಸ್ಟ್ ಬ್ರಾಕೆಟ್ ಅಲ್ಲಿ ಏನಿರುತ್ತೋ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಬ್ರಾಕೆಟ್ ಅಲ್ಲಿ b minus c ಇದೆ ಅಲ್ಲ, ನಾವು b minus c ಕ್ಯಾಲ್ಕುಲೇಟ್ ಮಾಡ್ತೀವಿ. b ಅಂದ್ರೆ ಏನ್ ಕೊಟ್ಟಿರೋದು 3 minus 1 2 4 2 5 2 0 3 minus c ಅಂತ ಹೇಳಿದ್ರೆ 4 1 2 0 3 2 1 minus 2 3. ಹೌದಾ? ಸಬ್ಟ್ರಾಕ್ಟ್ ಮಾಡ್ಕೋಬೇಕಷ್ಟೇ ಡೈರೆಕ್ಟ್ ಆಗಿ. ಡೈರೆಕ್ಟ್ ಬರೀಬೋದಾ ಅಥವಾ 3 minus 4 ಆಗತ್ತಲ್ಲ ಇದು, minus 1 minus 1 2 minus 2 4 minus 0 2 minus 3 5 minus 2. ಕರಸ್ಪಾಂಡಿಂಗ್ ಎಲಿಮೆಂಟ್ ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗೋದು. 2 minus 1 0 minus of minus plus 2 3 minus 3. ಹೌದಾ? ಅಂದ್ರೆ ಬ್ರಾಕೆಟ್ ಅಲ್ಲಿ ಇರೋದು ಏನ್ ಬರ್ತಾ ಇದೆ b minus c ಅಂತ ಹೇಳಿದ್ರೆ 3 minus 4 ಅಂದ್ರೆ minus 1 minus 1 minus 1 ಅಂದ್ರೆ minus 2 2 minus 2 ಅಂದ್ರೆ 0 4 minus 0 ಅಂದ್ರೆ 4 2 minus 3 ಅಂದ್ರೆ minus 1 5 minus 2 ಅಂದ್ರೆ 3 2 minus 1 ಅಂದ್ರೆ 1 0 plus 2 ಅಂದ್ರೆ 2 3 minus 3 ಅಂದ್ರೆ 0. ಹೌದಾ? ಈಗ ನೋಡಿ ಎಲ್ ಎಚ್ ಎಸ್ ಮಾಡ್ಕೊಂತೀವಿ. ನೋಡಿ ಅಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎ ಪ್ಲಸ್ ಬಿ ಮೈನಸ್ ಸಿ ಇದೆ. ಹೌದಾ? ಹೇಗೆ ನೋಡಿ ಎಲ್ ಎಚ್ ಎಸ್ ಮಾಡ್ಕೋಬೇಕಲ್ಲಿ. ಅಂದ್ರೆ ಎ ಪ್ಲಸ್ ಬಿ ಮೈನಸ್ ಸಿ ತಾನೆ ಎಲ್ ಎಚ್ ಎಸ್ ಅಲ್ಲಿ. ಎ ಪ್ಲಸ್ ಬಿ ಮೈನಸ್ ಸಿ. ಜಸ್ಟ್ ನಾವು ಬಿ ಮೈನಸ್ ಸಿ ಕ್ಯಾನ್ಸಲ್ ಮಾಡಿದ್ವಿ. ಎ ಕೊಟ್ಟಿದ್ದಾರೆ. ಎ ಅಂದ್ರೆ ಏನ್ ಕೊಟ್ಟಿರೋದು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿದೆ ಎ 1 2 minus 3 5 0 2 1 minus 1 1 minus b minus c ಅಂದ್ರೆ ಜಸ್ಟ್ ಮಾಡ್ಕೊಂಡ್ವಿ. minus 1 minus 2 0 4 minus 1 3 1 2 0. ಹೌದಾ? ನೋಡಿ ಈಗ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ ಸಾರಿ ಆಡ್ ಮಾಡ್ಬೇಕಲ್ಲ, ಆಡ್ ಮಾಡಿದ್ವಿ ಅಂದ್ರೆ 1 minus 1 next 2 minus 2 minus 3 plus 0 5 plus 4 0 minus 1 2 plus 3 1 plus 1 minus 1 plus 2 1 plus 0. ಹೌದಾ? ಅಂದ್ರೆ ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ 0 0 minus 3 9 minus 1 5 2 1 1. ಇಷ್ಟು ಬರುತ್ತಲ್ಲ, ಇದನ್ನ 1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ ಸೇಮ್ ಟೈಪ್ ಆರ್ ಎಚ್ ಎಸ್ ಮಾಡ್ಕೊಂತ ಹೋಗ್ಬೇಕಷ್ಟೆ. ನೋಡಿ ಆರ್ ಎಚ್ ಎಸ್ ಅಲ್ಲಿ ಏನಿರೋದು ಅಂದ್ರೆ ಫಸ್ಟ್ ಬ್ರಾಕೆಟ್ ಅಲ್ಲಿ ಎ ಪ್ಲಸ್ ಬಿ ಇದೆ ತಾನೆ. ಅದಕ್ಕೆ ಫಸ್ಟ್ ನೋಡಿ ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ. ನಾವು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಹೌದಾ? ನೋಡಿ ಎ ಅಂದ್ರೆ ಆಲ್ರೆಡಿ ಏನಿರೋದು 1 2 minus 3 1 2 minus 3 5 0 2 ಅಲ್ಲ 1 minus 1 1 ಪ್ಲಸ್ ಬಿ ಅಂತ ಹೇಳಿದ್ರೆ 3 minus 1 2 4 2 5 2 0 3. ಹೌದಾ? ನೋಡಿ ಇಲ್ಲೇ ಇದೆ ಬಿ ವ್ಯಾಲ್ಯೂನು. ಹೌದಾ? ಅದನ್ನು ತಗೊಂಡಿದ್ದೀವಿ ಅಷ್ಟೇ.
ನೋಡಿ ಎರಡನೇ ಆ್ಯಡ್ ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಆ್ಯಡ್. 1 + 3 ಅಂದರೆ 4 ಬರುತ್ತೆ. 2 - 1 ಅಂದರೆ 1, -3 + 2 ಅಂತ ಹೇಳಿದ್ರೆ -1, 5 + 4 ಅಂದರೆ 9, 0 + 2 ಅಂದರೆ 2, 2 + 5 ಅಂದರೆ 7, 1 + 2 ಅಂದರೆ 3, -1 + 0 ಅಂದರೆ -1, 1 + 3 ಅಂದರೆ 4. ಇಷ್ಟು ಬರುತ್ತಲ್ಲ ನೋಡಿ, ಇದು A + B ಆಯ್ತು. ಈಗ ನೋಡಿ RHS ಮಾಡ್ಕೋಬೇಕಷ್ಟೆ ನಾವು. RHS ಅಲ್ಲಿ ಏನಿರೋದು A + B - C ಇದೆ, ಹೌದಾ? ನೋಡಿ A + B ಅಂತ ಹೇಳಿದ್ರೆ ಈಗಿನ ಜಸ್ಟ್ ಮಾಡ್ಕೊಂಡ್ವಿ. 4 1 -1, 9 2 7, 3 - 1 4. ನೋಡಿ ಇದಕ್ಕೆ -C ಮಾಡಬೇಕು, ಹೌದಾ? ನೋಡಿ ಸಿ ಎಲ್ಲಿದೆ, ಡೈರೆಕ್ಟ್ ಆಗಿ ಬರ್ಕೊಂತೀನಿ ಅಷ್ಟೇ ಸಿ ನ. 4 1 2, 0 3 2, 1 -2 3. ನೋಡಿ ಎರಡನ್ನು ಸಬ್ಟ್ರಾಕ್ಟ್ ಮಾಡ್ಬೇಕಲ್ಲ, ಅವಾಗ ಇಲ್ಲಿ ಏನ್ ಬರುತ್ತೆ? 4 - 4, 1 - 1, -1 -2 ಬಂತು. 9 - 0, 2 - 3, 7 - 2, 3 - 1, -1 - of minus +2, 4 - 3, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ? 4 - 4 ಅಂದ್ರೆ 0, 0 -3, 9 - 1 5, 3 - 1 ಅಂದ್ರೆ 2, 1 1. ನೋಡಿ ಇದನ್ನ 2 ಅಂತ ತಗೊಂತೀನಿ. ನೋಡಿ 1 ಅಲ್ಲಿ ಏನಿರೋದು 0 0 -3 ಇದೆ, ಇಲ್ಲೂ 0 0 -3 ಇದೆ. 9 - 1 5, 9 - 1 5, 2 1 1 2 1 1. ಎರಡು ಸೇಮ್ ಬರ್ತಿದೆ ತಾನೆ, ಅದಕ್ಕೆ ಇಲ್ಲಿ ಏನ್ ಬರಿಬಹುದು? ಫ್ರಮ್ 1 and 2 LHS is equal to RHS, ಹೌದಾ? That implies A + B - C is equal to A + B - C, ಹೌದಾ? ನೋಡಿ ಇದನ್ನು ಇಂಪಾರ್ಟೆಂಟ್, ಇದು ಎಕ್ಸಾಮಿಗೆ 5 ಮಾರ್ಕ್ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ. ಹೋಯ್ತಲ್ಲ? ನೋಡಿ ಉಳಿದಿರೋ ಪ್ರಾಬ್ಲಮ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ಥ್ಯಾಂಕ್ ಯು.